ಹೊಸ ಕಾರು ಈ ತರ ಡಿಕ್ಕಿ ಇಟ್ಕೊಳ್ಳೋದು ನ್ಯಾಯ ಎಲ್ಲಿದೆ? ಪ್ರಜ್ಞೆನ ಸಾಹಸ ನೋಡಿ ಅಮ್ಮ ನೋಡು ಯಬ್ಬು. ಪ್ರಸಿದ್ಧಿ ಅವರಿಂದ ಒಂದು ಹಾಡು. ಮುಟ್ಟು ಮುಳುಕಿದ ಮನದಲ್ಲಿ ನೋಡಿ ನಮ್ಮ ಕಡೂರು ಜನತೆ ನೋಡಿ ಅಮ್ಮ ಕೆಂಡದಲ್ಲಿ ದೃಷ್ಟಿ ತೆಗಿತಿದ್ದಾರೆ ಬಂದು. ನಾನು ಇವಳನ್ನು ಪುಟ್ಟಿ ಅಂತ ಕರಿಬೇಕು ಆಸೆ. ಒಳ್ಳೆ ಪೊಟ್ಟಿ ತರ ಆಡ್ತಾರೆ. ನನ್ನ ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಚಂದ್ರಜಾಚರ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಔಟ್ಡೋರ್ ಇವೆಂಟಿಗೆ ಹೋಗ್ತಾ ಇದ್ದೀವಿ. ಹೋಗೋ ಜರ್ನಿಯಲ್ಲಿ ಏನೆಲ್ಲ ಮಜಾ ಮಾಡ್ತೀವಿ ಅದೇ ಇವತ್ತಿನ ಲಾಗ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಡೈಲಿ ಲಾಗ್ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಪ್ರಜ್ಞಾ, ಪ್ರಸಿದ್ಧಿ, ಯಶು, ಅಮ್ಮ ಇದ್ರು. ಅದರ ಜೊತೆಗೆ ಮತ್ತೊಬ್ಬರು ಹೊಸಬ್ರು ಆ್ಯಡ್ ಆಗಿದ್ದಾರೆ. ಅವಳು ಸಹ. ಈಗ ನಾವು ಅನುಷನ ಮನೆಯಿಂದ ಹೊರಟಿದ್ದೀವಿ. ಬಾಯ್ ಬಾಯ್ ಬಾವ್. ಅನುಷನ ಗಂಡ ಅಂದ್ರೆ ಇವರು ಒಳ್ಳೆ ಆರ್ಟಿಸ್ಟ್. ಪ್ರಜ್ಞಾ ಲಾಗ್ ಅಲ್ಲಿ ನೀವು ಅವರ ಆರ್ಟಿಸ್ಟ್ ಇದ್ದು ಒಂದು ಲಾಗ್ ಇದೆ, ಬೇಕಾದ್ರೆ ನೋಡಿ. ಅದರಲ್ಲಿ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಆರ್ಟ್ ಬಗ್ಗೆ. ಓಕೆ, ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಆ ಲಾಗ್ ನ ಲಿಂಕ್ ನ, ಅದನ್ನು ನೋಡಿ. ಬಾಯ್. ಲತಾ ಚಿಕ್ಕಮ್ಮ 1 ತಿಂಗಳಾಯ್ತಲ್ಲ, ಭಾರಿ ಜಾಲಿಯಲ್ಲಿದ್ದಾರೆ ಬೆಂಗಳೂರಿಗೆ ಬಂದು ಮಗಳ ಮನೇಲಿ. ಯಾರು? ಅಭಿ ಮತ್ತು ಕೃತಿಕಾ. ಓ, ಹಾಗಾದ್ರೆ ಹೊಸ ಗುಡ್ ನ್ಯೂಸ್ ಕೊಡ್ತಾನೆ ಈಗ ಅಭಿ. ಪ್ರಸಿದ್ಧಿ ನೋಡು. ಹೇಳಿ ಅಪ್ಪ, ಇಲ್ಲಿ ಹೇಳು. ಆನೆ ಟಾಟಾ. ಹಾ, ಮಿಡ್ಲಲ್ಲಿ ಹಿಂದೆ ಕಾಣಬಾರ್ದು ಅಂತ ಹೇಳಿ ನಾನು ಬ್ಯಾಗ್ ಈಚಿಟ್ರೆ ಅದನ್ನು ಮಿಡ್ಲಲ್ಲಿ ಇಟ್ಟಿದ್ದಾಳೆ. ಯಾರ ಹೇಳು? ಎಲ್ಲಿಂದ ಬಂದದ ನೀನು? ಅವನಿಗೊಂದು KGF ಮೂವಿ ತೋರಿಸಿ ಆಯ್ತಾ? ರಾಕಿಂಗ್ ಸ್ಟಾರ್ ಎಷ್ಟು ಗೊತ್ತಿಲ್ಲ. ಓ, ಡಿಕ್ಕಿ ಬೀಳಿಲ್ಲವಾ? ಎಂತದ? ಕ್ಯಾಮರಾ ಮುಂದೆ ಏನಾದ್ರು ಉಂಟಾ ನೋಡಿ. ಕ್ಯಾಮರಾ ಹಿಂದೆ ಏನಾದ್ರು ಡಿಕ್ಕಿ ಪ್ರಾಬ್ಲಮ್ ಆಗಿದೆ. ಅಯ್ಯೋ, ಯಾಕೋ ಡಿಕ್ಕಿ ಸರಿಯಾಗಿ ಬೀಳ್ತಾನೆ ಇಲ್ಲ. ಇದು ಪ್ರಜ್ಞಾ ನೋಡಿ, ಪ್ರಜ್ಞಾ ಎಂತ ಸಾಹಸ ಮಾಡಿ ತೆಗ್ದ್ಲು ನೋಡಿ. ಪ್ರಜ್ಞಾನ ಸಾಹಸ ನೋಡಿ ಅಮ್ಮ ನೋಡು. ಟಾಟಾ ಕಂಪನಿಗೆ ಸೇರ್ಬೋದು ಹೀಗೆ ಲಾಕ್ ಎಲ್ಲ ತೆಗೆದುಕೊಡ್ಲಿಕ್ಕೆ. ಓ, ಬಕೆಟ್ ಬೀಳುದಿಲ್ಲವಾ? ಅಲ್ಲ, ಈ ಸೈಡ್ ಬಿದ್ದಿದೆ. ಇದನ್ನು ಅದು ಬೀಳುದಿಲ್ವಾ? ಅದ್ಯಾಕೆ? ಏನೋ ಪ್ರಾಬ್ಲಮ್ ಆಯ್ತು, ಬೀಳ್ತಿಲ್ಲ. ಬಾಯ್ ಬಾಯ್ ಚಿಕ್ಕಮ್ಮ. ಬಾಯ್ 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 ಬಾಯ್. ನಾವು ಇವಾಗ ಶೂಟ್ ಲೊಕೇಶನ್ಗೆ ಹೋಗ್ತಾ ಇದೀವಿ. ಬಟ್ ಹಿಂದೆ ಡಿಕ್ಕಿ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಬಂದು ರಿಪೇರಿ ಕೊಡುವಾಗ ಅದನ್ನ ಹೆಂಡತಿ ಡಿಕ್ಕಿ ಹಾಕಿದ್ರೆ ಹಾಗೆ ಲಾಕ್ ಹೋದಂತೆ. ಯಾವ ಹೆಂಡತಿ ಅಂತ ನಂಗೆ ಗೊತ್ತಾಗ್ಬೇಕು. ಅವ್ರ ಹತ್ರ ಹೇಳುವಾಗ ನಾನು ಅಂತ ಹೇಳಿಕ್ಕೆ ಆಗ್ತದ? ಅದಕ್ಕೆ ಯಾರು ಜಾಸ್ತಿ ಜೋರಾಗಿ ಪುಷ್ ಮಾಡಿದ್ದಾರೆ, ಹಾಗೆ ಲಾಕ್ ಕಟ್ ಆಗಿದೆ ಅಂತ ಅಂದ್ರು. ಅದು ನನ್ನ ಹೆಂಡತಿ ಲಾಕ್ ಹಾಕೋದು ಹೋಗಿರ್ಬೇಕು. ಹೇಳ್ತಿದ್ದಾರೆ ಅಕ್ಕಳ ಎಂತ ಹಾಕೋದು. ಟೇಲ್ ಗೇಟ್ ಇಸ್ ಓಪನ್ ಅಂತಾನೆ ಬರ್ತಾ ಇರುತ್ತೆ. ಅದೇ ಪ್ರಾಬ್ಲಮ್. ದೇವಿಕಾ ಮತ್ತು ಯಶು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಪ್ರಸಿದ್ಧಿ ಲಾಗ್ ಮಾಡುದಂತ. ಪ್ರಸಿದ್ಧಿ ಮಾಡುದ? ಈಗ ಡಿಕ್ಕಿದ ಪ್ರಾಬ್ಲಮ್ಮು ಹೇಗಾಯ್ತು ಏನಾಯ್ತು ಗೊತ್ತಿಲ್ಲ. ಅಕಸ್ಮಾತ್ ಆಗಿದೆ. ವೆಹಿಕಲ್ ಅಂದ ಮೇಲೆ ಇಂಥ ಚಿಕ್ಕ ಪುಟ್ಟ ಸಮಸ್ಯೆ ಬಂದೇ ಬರುತ್ತೆ. ಗಾಡಿ ಮೂವಿಂಗಿಗೆ ಏನು ತೊಂದರೆ ಇಲ್ಲಲ್ಲ, ಅಷ್ಟೇ ಸಾಕು. ನೀವು ಬಿಗ್ ಬಾಸ್ ಮನೇಲಿ ಇದ್ರಲ್ಲ, ಆಗ ನಿಮ್ಮನ್ನು ಬಿಟ್ಟು ಬರುವಾಗ ನಮ್ಮ ಗಾಡಿ ಹಾಗೆ ಆಗಿತ್ತು. ಆಗ ಕೂಡ I20 ಅಂದ್ರೆ ಹಾಗೆ ಆಗಿದ್ರೆ ಡಿಕ್ಕಿ ಪ್ರಾಬ್ಲಮ್ ಅಲ್ಲ, ಅದೆಂತ ಡಿವೈಡರ್ಗೆ ಗುದ್ದಿ ಇದಾದದ್ದು. ಆಗ ಸಹ ನಮ್ಮ ದೇವಿಕವೇ ಎಲ್ಲ
ಎಲ್ಲ ಅರೇಂಜ್ ಮಾಡಿದ್ರು. ಹಗ್ಗ ಎಲ್ಲ ಕಟ್ಟಿದ್ದು. ಅವಳು ಇದ್ದು ಹೆಲ್ಪ್ ಮಾಡ್ತಾಳೆ, ಆದ್ರೆ ಕೆಲವೊಮ್ಮೆ ಯೋಚನೆ ಮಾಡುವಾಗ ಅವಳಿಂದಲೇ ಸಮಸ್ಯೆ ಆಗ್ತಿದೆ. ನೀವು ಹಾಕಿದಕ್ಕೆ ಆಗ್ಯದ ದೇಹಕ್ಕೆ ಬಂದದಕ್ಕಾಗಿ ಅದದ ಬೇಕು ಬಂದದಕ್ಕೆ ಆಗಿರ್ಬೋದು. ಗಾಡಿ ಸರಿ ಇರುದಿಲ್ಲ ಕರಿಂಕ ಬಸ್ ಸ್ಟ್ಯಾಂಡ್ ಅಲ್ಲಿ ಬೆಳಿಗ್ಗೆ 8:00 ಬಸ್ ಬರುದಾಯ್ತಾ, ಆವಾಗ ಹೆಚ್ಚಾಗಿ ನಾವು ಅಪ್ಪನ ಕಾರಲ್ಲಿ ಹೋಗುದು, ಇಲ್ಲಾಂದ್ರೆ ಬಸ್ಸಲ್ಲಿ ಹೋಗುದು. ನಾನು ಆಲ್ಮೋಸ್ಟ್ ಬೆಳಿಗ್ಗೆ ಟೈಮಲ್ಲಿ ಬರೋದೇ ಕಡಿಮೆ ಆಯ್ತಾ. ನಾನು ಯಾವಾಗೆಲ್ಲ ಬರ್ತೇನೆ ಬಸ್ ಅಲ್ಲ ಆವಾಗ ಬಸ್ ಇರುವುದೇ ಇಲ್ಲ. ಹಾಗಾದ್ರೆ ಗೊತ್ತಾಯ್ತಾ ಯಾರ್ದು ಪ್ರಾಬ್ಲಮ್ ಅಂತ. ಬಂದೆ ಇವಾಗಲೂ ಅತ್ತಿಗೆ ನಮ್ಮ ಸಾರಿ ನೆಕ್ಲೆಸ್ ಸಾರಿ ಹೌದು ನೆಕ್ಲೆಸ್ ಸಾರಿ ಹೊಸದಾಗ್ತದೆ ನೆಕ್ಲೆಸ್ ಸಾರಿ. ಪ್ರಸಿದ್ಧಿ ಅಲ್ಲಿ ಸರಿ ಕೂತ್ಕೋ, ಅಪ್ಪನಿಗೆ ಕಷ್ಟ ಆಗ್ತದೆ. ಸರಿ ಕೂತ್ಕೋ, ಇಲ್ಲಿ ಅಪ್ಪನನ್ನು ಇಟ್ಕೋ. ಇಷ್ಟೆಲ್ಲ ಅಮ್ಮನನ್ನು ಇಟ್ಕೋ. ಅದನ್ನ ಇಟ್ಕೊಳ್ಳಿಕ್ಕೆ ಆಗ್ತದೆ ನಿಮಗೆ. ಅಪ್ಪವ 3 ಗಂಟೆ ಬೇಕಿನ್ನು ರೀಚ್ ಆಗ್ಲಿಕ್ಕೆ. ಅಪ್ಪ ಅಪ್ಪ ಇಟ್ಕೋ ತುಂಬಾ ಲೇಟ್ ಆಯ್ತಲ್ಲ. ಸ್ಪೀಡ್ ಹೋಗ್ತಾನೆ ಹೋಗಿ ಈಗ. ಬೇಗ ಹಗ್ಗ ಕಟ್ಟು ಗಟ್ಟಿ. ಹಗ್ಗ ಗಟ್ಟಿ ಕಟ್ಟಿದೆ ಸಾರಿ ಗಟ್ಟಿ ಕೆಲವೊಮ್ಮೆ ಎಷ್ಟು ಇದ್ದದಕ್ಕೂ ಆಗ್ತದ ಅಂತ. ಅಪ್ಪನಿಗೆ ಹೊಡಿಬೇಕಾಗಿಲ್ಲ ಅಪ್ಪ ಪಾಪ ಅಲ್ಲ ಪಾಪ ಅಲ್ಲ ಯಾಕೆ ಅಪ್ಪನಿಗೆ ಹೊಡಿದ? ಅಪ್ಪನಿಗೆ ಅಂತ ಹೊಡಿದ? ಏಯ್ ಅಪ್ಪನಿಂದ ಹೊಡಿದ? ಯಾಕೆ ಏಯ್ ಪಾಪಿ ಕಡೆ ಅಮ್ಮನಿಗೆ ಸಹ ಅಮ್ಮನಿಗೆ ಬೇಡ. ಅದೇ ಅಮ್ಮ ಪೆಟ್ಟೆಲ್ಲ ಫುಲ್ ಗೊತ್ತು ಅಮ್ಮನಿಗೆ. ಬಾಬಾನಿ ಕೂಡ ನಂಗೆ ಬೋರ್ಡ್ ಕೊಡ್ತಾಳ ಬಂಗಾರ ಪೊಳ್ಳು ಕೊಡಿ ಇನ್ನೊಂದು ಪೊಳ್ಳು ಕೊಡಿ ಇನ್ನೊಂದು ಪೊಳ್ಳು ಎಷ್ಟು ಡಿಮಾಂಡ್ ಅವರ ಅವಳು ಹಂಗೆ ಕೈ ಕೊಡ್ತಿದ್ದಾಳೆ ಹಂಗೆ ಕಿಸ್ಕೊಡು ಅಂತ ಅಲ್ಲ ಬಾಬಾ ಕೂಡ ಬಾಬಾ ನಿಂಗೆ ಅವಳ ಬಾಬಾ ಇವಳಿಗಿಂತ ದೊಡ್ಡ ಇವಳು ಸ್ನಾನ ಮಾಡಿಸಿದ ಗೊತ್ತುಂಟ ಈ ಬಾಬೆಯನ್ನು ಅಡ್ಡ ಮಲಗಿಸಿ ಉಂಟಾ ಒಂದು ಪದ್ಯ ಹೇಳು ಮಗ. ಪ್ರಸಿದ್ಧಿ ಅವರಿಂದ ಒಂದು ಹಾಡು ಹೇಳು. ಮತ್ತೆ ನಿನ್ನೆ ಅವಳು ಸ್ತೋತ್ರ ಓದ್ತಿದ್ಲು ಗೊತ್ತುಂಟ ದೇವರ ಹತ್ರ. ಹೌದಾ ಬುಕ್ ಯಾವ್ದು ಕೇಳು? ಯಾವುದು ಡಿಕ್ಷನರಿ. ಡಿಕ್ಷನರಿಯಲ್ಲಿ ಫುಲ್ ನಮ್ಮ ಮಂತ್ರ ಉಂಟಾ ಡಿಕ್ಷನರಿ ಇಟ್ಕೊಂಡು ದೇವರ ಹತ್ರ ಮಂತ್ರ ಓದ್ತಿದ್ಲು. ವಾವ್ ಭಯಂಕರ ಹಾಡಾಡೋದೇಕ ಹಾಡಾಡ್ಬೇಕಾ என்னமோ ஏதோ எண்ணம் திரளது கனவில் வண்ணம் திரளது நினைவில் கங்களிரளது நனவில் என்னமோ ஏதோ முட்டு முழுக்கிது மனதில் வெட்டி இருந்திடு நொடியில் முட்டு விளையது கொடியில் ಏನು ಕುವಿಯಮೆಲ್ಲ ಕುವಿಯಮೆಲ್ಲ ஒரு காட்சி பேழையோ உருவமெಲ್ಲ நாளை ಏನು குவியமெಲ್ಲ ஒரு காட்சி பேழையோ அரவணத்தை விடுது என் காலை. ಎಸ್ ಥ್ಯಾಂಕ್ ಯು ಆಯ್ತಾಯ್ತು ಮುಗೀತು ಆಟ ಮಾಡ್ತಿದ್ದಲ್ಲ ಆಮೇಲೆ ಅಂಥದಕ್ಕೆ ಅವಳು ಈಗ ಅವಳಿಗೆ ಬೇಕಂತ ಯಾವುದು ಅವಳು ಸಾಂಗ್ ಹೇಳ್ತಾಳೆ ಹಾ ಹಾಡು ಏದು ಇರಗಿನ ಅಪ್ಪ ಐ ಲವ್ ಯು ಪಾ ಹೇಳು. ಅಪ್ಪ ಅಮ್ಮ ಅಮ್ಮ ಅಪ್ಪ ನೀನು ಹೇಳ್ತೀಯಾ? ಅಮ್ಮ
ನಾನೀಗ ಪದ್ಯ ಹೇಳ್ತೇನೆ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ, ಇದು ಮರೆಯದ ಹಾಡು ಅಷ್ಟೇ. ಇದು ಮರೆಯದ ಹಾಡು ನೆನಪಿನ ಪುಟದಲ್ಲಿ. ಅವಳ ಹಾಡಿಗೆ ಅಮ್ಮ ನೀನು ಹಾಡಾಡ್ಬೇಡ, ಅಮ್ಮ ನೀನು ಹಾಡಾಡ್ಬೇಡ ಅಂತ ಹತ್ಬಿಟ್ಲು. Frustration, permission, irritation, emotion, vibration, violation, confusion, depression, suppression, meditation, operation, illusion, finally, police station. Rest in peace, my son. ನೋಡಿ ಡಿಕ್ಕಿಯನಿಗೆ ಹೇಳ್ಕೋಬೇಕಾಗುತ್ತೆ. ಹೊಸ ಕಾರು ಈ ಥರ ಡಿಕ್ಕಿ ಇಟ್ಕೊಳ್ಳೋದು. ನ್ಯಾಯ ಎಲ್ಲಿದೆ? ಡಿಕ್ಕಿಯನ್ನು ಹಗ್ಗದಲ್ಲಿ ಕಟ್ಟಿ ಹಿಂಗೆ ಹೇಳ್ಕೊಂಡಿದ್ದೆ. ಕಟ್ಟಬಹುದಿತ್ತು, ಬಟ್ ಆಗಾಗ ಬಿಚ್ಚುತ್ತಾ ಇರುತ್ತೆ, ಲೂಸ್ ಆಗುತ್ತೆ, ಹೀಗೆ ಕಟ್ಟಿದ್ದೇನೆ. ಅದೇಕನಿಗೆ ಆಗ ಮನೆ ಮುಟ್ಲಿಲ್ಲ ಅಂತಾಗಿದೆ. ಆರ್ ಯು ಮಿಸ್ಸಿಂಗ್ ಯುವರ್ ಹೋಮ್? Yes, ವೈ? I miss my home. ಅದು ಬರುವಾಗ After your marriage, why? What you doing? Like this? Huh? It has time, bro. Time? No, I know. It But has such time. you left your home just 1 week. On that gap, you literally roaring like this, Boring ಅಲ್ಲ, crying like boring ಅಂತ ಹೇಳಿದ್ರೆ ಗರ್ಜಿಸುದು. crying like this. What? Nothing. ನಮಗೆ ಶೂಟಿಂಗಿಗೂ ಲೇಟ್ ಆಯಿತು ಇದರಿಂದಾಗಿ. ಟಾಟಾ ಶೋರೂಮ್ ಅವರು ನಾಳೆ ಕಾಲ್ ಮಾಡಿ ಅಂತ ಅಂದರು, ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ನನಗೂ ಆಚೆ ಹೋಗೋಕ್ಕಾಗಲಿಲ್ಲ. ಇಲ್ಲಾಂದರೆ ಊರಲ್ಲಿ ಇರ್ತಿದ್ರೆ ಇಮಿಡಿಯೇಟಾಗಿ ಏನಾದರೂ ಮಾಡ್ಬೋದಿತ್ತು ಅಂದರು. ಯಾರು ಡಿಕ್ಕಿ ಹಾಕ್ತಿದ್ರು? ಅಲ್ಲ, ಡಿಕ್ಕಿ ಅಂತ ಕೆಂತ ಹಾಕ್ತಿದ್ರು, ಊರಲ್ಲಿ ಇರ್ತಿದ್ರು. ಅದಕ್ಕೆ ಚಾನ್ಸ್ ಹೌದು ಸರಿ. ಹೆಂಡ್ತಿ ಕೆಲವೊಮ್ಮೆ ಎಷ್ಟು ಜಾಣೆ ಅಂತ ಅನ್ಸುತ್ತೆ. ಒಮ್ಮೊಮ್ಮೆ ಎಷ್ಟು ಜಾಣೆ, ಇಂಥದಕ್ಕೆಲ್ಲ ತಲೆ ಓಡುತ್ತದೆ, ಬಾಕಿದಕ್ಕೆ ಓಡೋದೇ ಇಲ್ಲ. ಕತ್ತೆ ಕತ್ತೆ ಅನ್ಬಾರ್ದು. ಯಾರು ಮೊನ್ನೆ ಹೇಳಿದ್ದು? ಯಾರೇ ಹೇಳಿದ್ದು ಕತ್ತೆ ಅನ್ಬೇಡ ಅಂತ? ಯಾರು ಹೇಳಿದ್ದು? ಇವರ ಅವರು ಬಂದಿದ್ರಲ್ಲ ಸಿಹಿಗೆ ಗೆಸ್ಟ್ ಆಗಿ. ಯಾಕೆ ಹೆಂಡ್ತಿನ ಅದು ನೀನು ಇವನಿಂದಲ್ಲ, ಸಂತಾನದಿಂದ ಕಲ್ತದಲ್ಲ. ಅನ್ಸಾಗಿ ಕತ್ತೆ ಕತ್ತೆ ಅವನಿಗೆ ಒಂದೇ ಬೈಗಳು ಗೊತ್ತಿರು, ಕತ್ತೆ ಮಾತ್ರ. ಕತ್ತೆ ಅಂತ ಯಾರು ಹೆಂಡತಿಗೆ ಬೈತಾರ ಅವ್ರು ಪಾಪ ಅಂತ ಅರ್ಥ. ಅವ್ರಿಗೆ ಬೈಗಳ ಗೊತ್ತಿಲ್ಲ. ಸಾಗರದಾಚೆಯಲ್ಲಿ ರಕ್ಷಿ ಶೆಟ್ರು ಪುಟ್ಟಿ ಅಂತ ಕರೆಯೋದು ಹೀರೋಯಿನ್ನ. ನೀನು ನಿಂಗೆ ಮದುವೆ ಆದ್ರೆ ಹಾಗೆ ಅಲ್ಲ, ನೀ ಅಂದಾಗ ನನ್ನ ಮದುವೆ ಮಾತಾಡ್ತೀನಿ. ಇನ್ನು ಅದು ಯಾವಾಗನ ಆಗ್ಲಿ, ಈಗ ನಾನು ಹೇಳುದು ಅಕಸ್ಮಾತ್ ನಾಡ್ದೇನಾದ್ರು ಮದುವೆ ಆದ್ರೆ ಮುಂದೆ ಆಗ್ತದಲ್ಲ, ಮುಂದೆ ಆಗುವಾಗ ಮುಂದೆ ಆಗುವಾಗ ನೀನು ಒಂದು ಹೇಳು. ಹುಡುಗ ಓಕೆ ಆಗೋದಕ್ಕಿಂತ ಮುಂಚೆ ಹುಡುಗನ ಹತ್ರ ಒಂದು ಕಂಡೀಷನ್, ನನ್ನನ್ನು ಪುಟ್ಟಿ ಅಂತ ಕರಿಬೇಕು ಅಂತ ಹೇಳು ಅವರಿಗೆ. ಆಯ್ತಾಯ್ತು, ನಾನೆಂತ ಕೇಳ್ಬೇಕು? ನಿಂಗೆ ಒಂದು ಆಸೆ ಇರುದಿಲ್ವಾ ಹೀಗೆ ಕರಿಬೇಕು ಅಂತ? ಇಲ್ಲ, ನಂಗೆ ಯಾಕಂತಿಲ್ಲ, ಬೇಕಂತ ಕರೆದ್ರೆ ನಾನು ಇವಳನ್ನು ಪುಟ್ಟಿ ಅಂತ ಕರಿಬೇಕು ಅಂತ ಆಸೆ. ಆಗೋದೆ ಒಳ್ಳೆ ಪೊಟ್ಟಿ ಥರ ಆಡ್ತಾರೆ. ಪುಟ್ಟಿ ಅಲ್ಲ, ಪೊಟ್ಟಿ ಅಂತೆ. ನೀವು ಫಸ್ಟ್ ಮದುವೆ ಆದ ಟೈಮಲ್ಲಿ ಎಂತ ಕರಿತಿದ್ರಿ? ಅಪ್ಪ ಆಸೆ ಇತ್ತು, ಎಂತ ಆಸೆ ಇತ್ತು ಕರಿಬೇಕು. ಮುದ್ದು ಅಂತ ಏನೋ ಕರಿತಿದ್ರು ಅಪ್ಪ. ಅಲ್ಲ, ಅವ್ರ ಹತ್ರ ಕೇಳಂತೆ ಅವರ ಗಂಡನ ಹೆಸರು ಹೇಳಿಕ್ಕೆ. ಎಂತ? ವೇಂದ್ರ ಅಷ್ಟೇ, ಎಂತ ವೇಂದ್ರ ಮಾತ್ರ. ಅದೆಂತ ನೇಂದ್ರ ಬಾಳೆಹಣ್ಣು ಕರೀದಂದ್ರೆ ಪೂರ್ತಿ ಕರಿ ರಾಘವೇಂದ್ರ ಅಂತ. ಗಂಡನ ಹೆಸರು ಹೇಳ್ಬಾರ್ದಲ್ಲ, ಅದು
ಅದು ಎಲ್ಲರಿಗೂ ಅಂತ ಹೇಳಿದ್ರೆ ಇದು ಹಾಲಲ್ಲಾದರೂ ಭಜನೆ ಉಂಟಲ್ಲ ಅದ್ರಲ್ಲೂ ಹೇಳುದಿಲ್ಲ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ನಾವ್ ಹೇಳ್ಬೇಕು ಮನಸ್ಸಲ್ಲೇ. ಅವರ ಭಜನೆ ಹೇಳ್ತಾರೆ ಒಬ್ಬರಿದ್ರೆ ಒಬ್ಬರಿದ್ರೆ ಹೇಳುದಿಲ್ಲ. ಈಗ ಹೇಳಿ ಹೇಳಿ ನೋಡಮ್ಮ. ನಿಮ್ಮ ಗಂಡನ ಹೆಸರು ಎಂತ? ಹೇಳಿ ಹೇಳದೇನು ಹೇಳಿ. ಹೇಳಿದ್ರಲ್ಲ ವೇಂದ್ರ ಅವರು ಹೇಳ್ತಾರೆ ಹಾಲಲ್ಲದರ ಭಜನೆ ಹೇಳಿ. ಯಾವ್ದು ಭಜನೆ? ಹಾಲಲ್ಲ ಜೋರು ಅಷ್ಟೇ. ರಾಂದ್ರ ಅಲ್ಲ ವೇಂದ್ರ ವೇಂದ್ರ ಮಾತ್ರ. ಅಯ್ಯೋ ಎಂತ ಕರೀತಿದ್ರಮ್ಮ? ನೀ ಯಾರು ನನ್ನನ್ನ ಯಬ್ಬ ನನ್ನನ್ನು ಕರೀದು ಎಂತ ಯಬ್ಬ ಯಬ್ಬ ಇವರಿಗೆ ಇಷ್ಟಿತ್ತು ಮುದ್ದು ಕರಿಬೇಕಂತ ನೋಡಂತೆ. ಸಂಧ್ಯಾ ಅಂತ ಪ್ರೀತಿಯಿಂದ ಕರೆಯುದಿಲ್ಲ. ಅದು ಇವಾಗ 3 ಮಗ ಆದ್ಮೇಲೆ ಫಸ್ಟ್ ಮಗು ಹುಟ್ಟೋದಕ್ಕಿಂತ ಮುಂಚೆ, ಅಣ್ಣ ಹುಟ್ಟೋದಕ್ಕಿಂತ ಮುಂಚೆ ಎಂತ ಕರೆಯುದಿಲ್ಲ. ಹಾಗೆ ಚಿನ್ನ ಮುದ್ದು ನನ್ನ ಎಲ್ಲ ಇಲ್ಲ. ಇದು ನೀವೆಂತ ಕರಿತಿದ್ದದ್ದು? ನಾನು ಅಷ್ಟೇ ಇಲ್ಲ. ನೀ ರೀ ರೀ ಮಾರ್ಷಲ್ ಓನರ್ ರೀ. ಇವತ್ತು ಜೋಡಿ ನಂಬರ್ 1 ಔಟ್ಡೋರ್ ಶೂಟು, ಹಾಗಾಗಿ ಹಳ್ಳಿಯಲ್ಲಿದ್ದೀವಿ, ಕಡೂರು ಹಳ್ಳಿ. ಇದು ಈಗ ಶೂಟ್ ಲೊಕೇಶನ್ ಎಲ್ಲ ಸೆಟ್ ಆಗಿದೆ. ಶೂಟ್ ಲೊಕೇಶನ್ ಇದೆ ನೋಡಿ. ಅಂಬ ಬೇಕಾ ನಿಮಗೆ ಇಲ್ಲಿ? ಹಾಂ ನಾವು ಏನೇನೋ ಮಾತಾಡ್ತಿರ್ತೀವಿ, ನೀವು ರೆಕಾರ್ಡ್ ಮಾಡೋದಾ ಎಲ್ಲ? ಎಂತ ಮಾಡ್ತೀವಿ ನಡೀರಿ. ಕೆಲಸ ಮಾಡೋ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗಾಗುತ್ತೆ? ಅಲ್ಲ ಈಗ ಕಾಯ್ಬೇಕಲ್ಲ. ಜಲ್ದಿ ಕಾಯ್ತಂತ ಮಾಡ್ರಿ ನೀವು, ಬೇಗ ಮಾತಾಡಿದ್ರೆ ನಾನಲ್ಲ, ನಾನೇ ಹೇಳ್ತಿದ್ದಾರಲ್ಲಿ. ಇವರು ನಮ್ಮ ಕಾಟೆ ದರ್ಶನ್ ಸರ್. ತಿರ್ಗ್ಸೆ ಬೇಗ, ಅಷ್ಟು ಗೊತ್ತಾಗಲ್ವಾ? ನಂದು ಇಲ್ಲ ಇನ್ನು ಕೆಲಸ. ಅಲ್ಲ ಅಣ್ಣ, ಇದು ಬಿಸಿಯಾಗಿರುತ್ತೆ, ಅದನ್ನ ತರ್ಬೇಕಂದ್ರೆ ಅಪ್ಪಿ ತಪ್ಪಿ ಏನಾದ್ರು ಬಿಟ್ಟು ಕಾಲಿಗೆ ಹಾಕಿ ಇಲ್ಲಿಗೆ ಬರ್ಬೇಕಾ? ಹಣ್ಣು ಹಣ್ಣು ಅಣ್ಣ ಇಲ್ಲಿ ಬಿಡ್ರಿ. ಅಣ್ಣ 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 ನೀವೆಂತ? ಯೋಗಿ ನಮ್ಮ ಲಾಗಲ್ಲಿ ನೀವೆಲ್ಲ ನನ್ನ ಜಾಯಿನ್ ಮಾಡ. ನೋಡಿ ನಮ್ಮ ಕಡೂರು ಜನತೆ ಹೇಗಿದ್ದೀರಾ? ನಾವು ಜೋಡಿ ನಂಬರ್ ನೋಡ್ತಿದ್ದೀರಾ? ನೋಡಿ ಅಮ್ಮ ಕೆಂಡದಲ್ಲಿ ದೃಷ್ಟಿ ತೆಗಿತಿದ್ದಾರೆ ನಮ್ದು. ಅವರೇ ಹೇಳಿದ್ರು ಕೆಂಡದಲ್ಲಿ ದೃಷ್ಟಿ ತೆಗಿ. ಏನಮ್ಮ? ಅಮ್ಮ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ಸ್ ಅಮ್ಮ. ನಿಮ್ದು ನೀವು ಇಲ್ಲಿ ಹೌದಾ? ನಿಮ್ದು ಕುಲಕಸಬು ಕುಲುಮೆ ಕೆಲಸ. ನಾವು ಕುಲುಮೆ ಕೆಲಸಕ್ಕೆ ಇವತ್ತು ಟಾಸ್ಕ್ ಇರೋದ್ರಿಂದ ಇಲ್ಲಿಗೆ ಬಂದ್ವಿ. ಮಧ್ಯಾಹ್ನದ ಊಟನೂ ಚೆನ್ನಾಗಿತ್ತು, ಇವರು ಚೆನ್ನಾಗಿ ನೋಡ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಓಕೆ, ಒಮ್ಮೆ ಸೈಲೆಂಟ್ ಆದ್ರಿ. ಥ್ಯಾಂಕ್ ಯು. ಇದೇ ನೋಡಿ ನಾವು ಕೆಲಸ ಮಾಡಿದ ಜಾಗ, ಶ್ರೀ ಮೈಲಾರಲಿಂಗೇಶ್ವರ ಇಂಜಿನಿಯರಿಂಗ್ ವರ್ಕ್ಸ್. ಚೆನ್ನಾಗಿ ಮಾಡಿದ್ವಾ ಕೆಲಸ? ನಾನು ಚೆನ್ನಾಗಿ ಮಾಡಿದ್ನ, ಇವಳು ಚೆನ್ನಾಗಿ ಮಾಡಿದ್ಲ? ಥ್ಯಾಂಕ್ ಯು. ಒಳ್ಳೆ ಸಪೋರ್ಟಿವ್ ಆಗಿದೆ. ಮಧ್ಯಾಹ್ನದ ಊಟ ಅಂತೂ ಸೂಪರ್
ಸೂಪರ್ ಬೊಂಬಟ್ಟಾಗಿತ್ತು. ಥ್ಯಾಂಕ್ಸು. ಏನೆಲ್ಲ ಹೇಗೆ ಕೆಲಸ ಮಾಡಿದ್ವಿ ಅನ್ನೋದನ್ನ ಜೋಡಿ ನಂಬರ್ 1 ಶನಿವಾರ ಭಾನುವಾರ ಟೆಲಿಕಾಸ್ಟ್ ಆಗುತ್ತೆ ರಾತ್ರಿ 9 ಗಂಟೆಗೆ, ತಪ್ಪದೆ ನೋಡಿ. ಓಕೆ, ಇದಾಗಿತ್ತು ಇವತ್ತಿನ ಈ ಲಾಗ್. ನಮ್ಮ ಟಾಟಾ ಸಫಾರಿ ಕಾರ್ ಡಿಕ್ಕಿ ಕ್ಲೋಸ್ ಆಗ್ತಿರ್ಲಿಲ್ಲ. ಅದು ಮುಂದೆ ಏನಾಯಿತು, ಮುಂದೆ ಎಷ್ಟು ನಾವು ಕಷ್ಟಪಟ್ವಿ, ಟಾಟಾದವರು ಹೇಗೆ ರೆಸ್ಪಾನ್ಸ್ ಮಾಡಿದರು, ಅದನ್ನು ಮುಂದಿನ ಲಾಗಲ್ಲಿ ತಿಳಿಸ್ತೀವಿ. ಈಗ ವಿಷಯ ಗೊತ್ತಿರೋ ಹಾಗೆ ಜೋಡಿ ನಂಬರ್ 1 ಸೀಸನ್ 3 ಫಿನಾಲೆ ಹಂತಕ್ಕೆ ಬಂದಿದೆ. ಸಾಕಷ್ಟು ಮಂದಿ ಲಾಸ್ಟ್ ಲಾಗಲ್ಲಿ ತುಂಬ ಜನ ವೋಟ್ ಮಾಡಿದ ಮೇಲೆ ಕಮೆಂಟ್ ಮಾಡಿದ್ರಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ನೀವು ಒಂದು ಟೈಮ್ ಕೊಟ್ಟು ನಮಗೊಂದು ವೋಟ್ ಆಗ್ತಾ ಇದ್ದೀರಾ. ವಿಷಯ ಸಿಂಪಲ್, ಹೇಳ್ತಾಳೆ ಹೇಗೆ ಅಂತ. ಇಲ್ಲಿ ಕೆಳಗೆ ಕೊಟ್ಟಿರೋ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡ್ಬೋದು. ಡೈರೆಕ್ಟ್ ವಾಟ್ಸಪ್ಪಿಗೆ ಹೋಗ್ತದೆ. ಅಲ್ಲಿಂದ ಮತ್ತೆ ಹೆಸರು, ಲೊಕೇಶನ್, ಏಜ್ ಎಲ್ಲ ಕೇಳ್ತಾರೆ. ಆಮೇಲೆ ಮೇನ್ ಇಂಪಾರ್ಟೆಂಟ್ ನಿಮ್ಮ ಫೇವ್ರೆಟ್ ಜೋಡಿ ಯಾರು ಅಂತ. ಸೊ ಅಲ್ಲಿ ನಮಗೆ ಧನರಾಜ್ ಪ್ರಜ್ಞಾ ಅಂತ ವೋಟ್ ಮಾಡಿ, ಅಥವಾ 9513133724 ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಅಲ್ಲೂ ಜೋಡಿ ಅಂತೇಳಿ ಮೆಸೇಜ್ ಮಾಡಿದರೆ, ಹಾಯ್ ಅಥವಾ ಮೆಸೇಜ್ ಮಾಡಿದರೆ ರಿಪ್ಲೈ ಮಾಡುತ್ತೆ, ಆಟೋಮೆಟಿಕ್ ರಿಪ್ಲೈ. ನೀವು ಅದರಲ್ಲಿ ವೋಟ್ ಮಾಡ್ಬೋದು. ಎಲ್ಲ ಹೊಸ್ತು ಯಾವುದು ಇವತ್ತು ಕೊಟ್ಟಿರೋದು ಅದು ಒಂದೇ ಅಲ್ಲ, ಬೇರೆ ಬೇರೆ. ಇವತ್ತು ಫೋಟೋಗೆ ಕ್ಲಿಕ್ ಮಾಡಲಿಕ್ಕೆ. ಹೌದಾ? ಹಾಗಾದ್ರೆ ಈ ಸ್ಕ್ಯಾನರ್ ಹಾಕುವ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಫೋಟೋ ಇರ್ತದೆ, ಆ ಫೋಟೋಗೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ವೋಟ್ ಮಾಡಿದ್ದೀರಾ ಅಂತ ನಂಗೆ ಗೊತ್ತು, ಬಟ್ ನಿಮ್ಮ ಮನೆಯಲ್ಲಿ ಕೆಲವು ಮೊಬೈಲ್ ಎಲ್ಲ ಬಾಕಿ ಉಂಟಲ್ಲ, ಎಲ್ಲ ಮೊಬೈಲಲ್ಲಿ ಸಹ ವೋಟ್ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀವಿ. ನಾಳೆ ಹೊಸ ಲಾಗಲ್ಲಿ ಬರ್ತೀವಿ, ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೇ ಮಾಡ್ತೀವಿ. ಡೈಲಿ ಲಾಗ್ಸಿಗೆ ಸಪೋರ್ಟ್ ಮಾಡ್ತೀರೋ ನಿಮಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.